ಇದು ಯಾವುದೋ ಏರ್ಪೋರ್ಟ್ಗಳು ಇವೆಲ್ಲ KSRTC ಬಸ್ ಸ್ಟ್ಯಾಂಡ್ಗಳಲ್ಲ. ಮೆಟ್ರೋ ಯೋಜನೆ ಒನ್ ಆಫ್ ದ ಪ್ರತಿಷ್ಠಿತ ಯೋಜನೆ. ಅದು ಫೀಸಿಬಿಲಿಟಿ ಬರಬೇಕು. ಅಂದರೆ ಅದನ್ನು ಅಷ್ಟು ಹಣ ಇನ್ವೆಸ್ಟ್ ಮಾಡೋನಿಗೆ ಅದು PPP ಮಾಡೆಲ್ ಮಾಡ್ತಿರೋಂಥ ಯೋಜನೆ. ಅದು ಮೆಟ್ರೋ ಬರಬೇಕು ಅನ್ನೋದು ನಮ್ಮದು ಅಪೇಕ್ಷೆ ಕೂಡ. ಬ್ಯಾಂಗ್ಳೂರು ಅಂತ ಒಂದು ನಗರದಲ್ಲೇ ಮೆಟ್ರೋದವರು ಒಂದು ರೇಟ್ ಕಡಿಮೆ ಮಾಡ್ತಾ ಜನನೇ ಹತ್ತಿಲ್ಲ. ಮೆಟ್ರೋ ಈಸ್ ಅಂಡರ್ ಲಾಸ್ ಅನ್ನೋ ಥರ ಆಗೋಯ್ತದೆ. ಅದೇ ತುಮಕೂರಿಗೆ ಬರಬೇಕಾದ್ರೆ ಅಲ್ಲಿ ಮಾಡೋ ಅಂಥವ್ನು PPP ಮಾಡೆಲ್ ಮಾಡೋ ಅಂಥವನು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ 100 ಸಲ ಇಲ್ಲ 1000 ಸಲ ಯೋಚನೆ ಮಾಡ್ತಾನೆ. ಅದು ಯಾವುದೋ KSRTC ಅಥವಾ BTS ಬಸ್ ಸ್ಟಾಪ್ ಅಲ್ಲ. ಹೇಳಿದ ತಕ್ಷಣ ತಂದು ಎಳೆದ್ಬಿಟ್ಟು ಒಂದು ಬಸ್ ಸ್ಟಾಪ್ ಕಟ್ಟೋಕ್ಕೆ ಅದಕ್ಕೆ ಹಣ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ. ಸುಮಾರು ಮೋರ್ ದೆನ್ 25,000 crores to 30,000 crores ಖರ್ಚಾಗುತ್ತೆ. 30,000 ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟು ಸುಲಭವಾಗಿ ಇನ್ವೆಸ್ಟ್ ಮಾಡಲ್ಲ. ಅದರಿಂದ ಇದು ಒಂದು ರಿಪೋರ್ಟ್ ಮಾಡಿಸಿದ್ದಾರೆ. ರಿಪೋರ್ಟ್ ಮಾಡಿದ ತಕ್ಷಣ ಯೋಜನೆ ಬರುತ್ತೆ ಅಂತ ಅಲ್ಲ. ಯಾರೇ ವಿರೋಧ ಮಾಡಲಿ ಅದನ್ನು ಬರಬೇಕು, ನಮಗೂ ಅಪೇಕ್ಷೆ ಇದೆ. ಅದನ್ನು ಯಾವ ರೀತಿ ತರಬೇಕು ಅನ್ನೋದು ಬಹಳ ಮುಖ್ಯ. ಆ ರೀತಿಯ ಡೆವಲಪ್ಮೆಂಟ್ಗಳು ತುಮಕೂರಿನಲ್ಲಿ ಆಗಬೇಕು. ಅಷ್ಟು ಜನ ಅಲ್ಲಿ ಓಡಾಡಂಗೆ ಆಗಬೇಕು. ಅದಕ್ಕೆ ಫೀಸಿಬಿಲಿಟಿ ಬರಬೇಕು. ಜನ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಷ್ಟು ಹಣ ಖರ್ಚು ಮಾಡಿದಾಗ ಲಕ್ಷಾಂತರ ಜನ ಓಡಾಡಿದಾಗ ಅದು ಫೀಸಿಬಿಲಿಟಿ ಬರುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಹೋಗುತ್ತೆ. ಈಗಲೇ ವಿರೋಧ ಮಾಡೋದು ತಪ್ಪು. ಅದನ್ನು ಯಾರೇ ಆಗಲಿ ಬಂದಾಗ ವಿರೋಧ ಮಾಡಬೇಕು. ಇನ್ನೂ ಇದರಲ್ಲೇ ಇದೆ, 1 ತಿಂಗಳು ಮಗುನೂ ಇನ್ನೂ ಇಲ್ಲ, ಇನ್ನು ಗರ್ಭದಲ್ಲೇ 1 ತಿಂಗಳು. ಈಗ ಮಗು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೂ ಅದು ಆಗಿದೆಯೇನೋ ಗೊತ್ತಿಲ್ಲ. ಇದು ಪ್ರೆಗ್ನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರೆಗ್ನೆಂಟ್ ಆದ್ಮೇಲೆ ತಾನೇ ಅದಕ್ಕೆ ಯೋಚನೆ ಮಾಡಬೇಕು. ಅವರ ಅಭಿಪ್ರಾಯ ನೋಡ್ರಿ. ತೇಜಸ್ವಿ ಸೂರ್ಯ ಇಸ್ ನಾಟ್ ಎ ರೈಲ್ವೆ ಮಿನಿಸ್ಟರ್ ಆರ್ ಈಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್. ಕೇಳ್ರಿ, ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಎಲ್ಲರಿಗೂ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಏನಂತ, ತುಮಕೂರಿಗೆ ಮೆಟ್ರೋ ರೈಲ್ ಬಂದರೆ ಸ್ವಾಗತ ಮಾಡ್ತೀನಿ. ಆದರೆ 25,000 ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡ್ತಾನೆ, ಎಷ್ಟು ಲಾಭ ಎಷ್ಟು ನಷ್ಟ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾನೆ. ಬರೀ ನಾವು ಪೇಪರ್ಗೋಸ್ಕರ ಪತ್ರಿಕೆಗೋಸ್ಕರ ನಾವು ಇಲ್ಲಿ ಏನೋ ತಂದುಬಿಡ್ತೀವಿ ಅನ್ನೋದಲ್ಲ. ತಂದ ಮೇಲೆ ಹೇಳಿದಾಗ ಜನ ಅದನ್ನು ಒಪ್ತಾರೆ. ಈಗ ನೋಡ್ರಿ, ದಟ್ ವಿಲ್ ನಾಟ್ ಮೆಟ್ರೋ ಯೋಜನೆಗೆ ತೇಜಸ್ವಿನಿಯ ಒಂದು ಹೇಳಿಕೆ ಯಾವುದೇ ಒಂದು ಪರಿಣಾಮವನ್ನು ಬೀರಲ್ಲ. ಸರ್ಕಾರ ನಿರ್ಧಾರ ಮಾಡೋದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದು ನಿರ್ಧಾರ ಮಾಡೋದು. ಮೆಟ್ರೋ ರೈಲ್ ಬೇಕಾ ತುಮಕೂರಿಗೆ ಬೇಡವಾ ಅಂತ. ನೋಡ್ರಿ, ಇದು ಪ್ರೈಮ್ ಮಿನಿಸ್ಟ್ರು ಮತ್ತು ಇದನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗುವಂಥದ್ದು. ಸೋಮಣ್ಣವರು ಪ್ರಯತ್ನ ಮಾಡಿರ್ಬೋದು ಇದು ಬರಬೇಕು ಅಂತ ಅವ್ರಿಗೆ ಅಪೇಕ್ಷೆ. ನೋಡ್ರಿ, ನಿಮಗೆಲ್ಲ ಮೀಡಿಯಾದವ್ರಿಗೇನೋ ತುಮಕೂರು, ನಮಗೆಲ್ಲ ಏನೋ ತುಮಕೂರು ಅಭಿವೃದ್ಧಿ ಆಗಬೇಕು ಅಂತ. ಅದರಲ್ಲಿ ಏನು ಪ್ರಚಾರಕ್ಕೋಸ್ಕರ ಅಭಿವೃದ್ಧಿ ಆಗಬಾರ್ದು. ಕಾಂಕ್ರೀಟಾಗಿ ಅಭಿವೃದ್ಧಿ ಆಗಬೇಕು. ಕಾಂಕ್ರೀಟಾಗಿ ಯೋಜನೆ ಬರಬೇಕು. ನಾನು ಪರಮೇಶ್ವರ್ ಅವರು ಆ ಬಡ್ಜೆಟಲ್ಲಿ ಅವ್ರದ್ದು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀನಲ್ಲ ಅಂತೇಳಿ ಮೆಟ್ರೋ ನಾನು ತರ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅವರು ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ ರಾಜ್ಯದಲ್ಲಿ ಅಪ್ರೂವಲ್ ಮಾಡಿಸಿ ಅದಕ್ಕೆ ಬೇಕಾಗಿರೋಂಥ ಏನೇನು ಭೂಮಿಗಳಿರ್ಬೋದು ಅಷ್ಟು ಸುಲಭ ಅಲ್ಲ. ಭೂಮಿ ಕೊಡಬೇಕು, ನಾವೆಲ್ಲ ಕಡೆ ಸರ್ಕಾರ ಭೂಮಿ ಕೊಡಬೇಕು ಅವನು ಮಾಡೋನಿಗೆ. ಎಲ್ಲೆಲ್ಲಿ ಅಂತ ಸ್ಟಾಪ್ಗಳನ್ನ ಹಾಕಬೇಕು, ಹಣ ಕೊಡಬೇಕು ಅವನಿಗೆ ಸರ್ಕಾರ. ಇವೆಲ್ಲ ಕೊಟ್ಟಾಗ ಅದು ಯೋಜನೆ ಆಗುತ್ತೆ. ಇವತ್ತಾದರೆ ಆಗುತ್ತಾ? ಬೆಂಗಳೂರಲ್ಲಿ ಮೆಟ್ರೋ ಬಂದಿದ್ದು ಅನಂತಕುಮಾರ್ ಅವ್ರ ಕಾಲದಲ್ಲಿ 30 ವರ್ಷದಲ್ಲಿ. ಇನ್ನೂ ಕೂಡ ಅದು ಸಂಪೂರ್ಣ ಆಗಿಲ್ಲ. ಅದು ಸಂಪೂರ್ಣ ಆಗ್ದಲ್ಲ ಈ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಂತೋಷ, ಬರಲಿ ಮೆಟ್ರೋ. ನಮಗೇನು ಅದಕ್ಕೆ ವಿರೋಧ ಮಾಡೋಕ್ಕಾಗುತ್ತಾ? ಯಾರೇ ವಿರೋಧ ಮಾಡಿದ್ರು